ಇನ್ನು ದರ್ಶನ್ಗೆ ಹೈಕೋರ್ಟ್ ಬೇಲ್ ಕೊಟ್ಟಿರುವಂತಹ ವಿಚಾರವನ್ನು ಸುಪ್ರೀಂ ಕೋರ್ಟ್ ನಾನಾ ರೀತಿಯಾಗಿ ವಿಶ್ಲೇಷಣೆ ಮಾಡ್ತಾ ಇದೆ. ಇವತ್ತು ಕೂಡ ವಿಚಾರಣೆ ನಡೆದು ವಿಚಾರಣೆಯಲ್ಲಿ ಸಾಕಷ್ಟು ವಾದ ಪ್ರತಿವಾದಗಳಾದವು. ಅಂತಿಮವಾಗಿ ನ್ಯಾಯಾಧೀಶರು ಅಬ್ಸರ್ವೇಷನ್ ಮಾಡಿದ್ದೇನು, ಹಾಗಾದರೆ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗತ್ತಾ? ಸಾಕಷ್ಟು ಕುತೂಹಲಕರವಾಗಿದೆ ಈ ವರದಿ. ಹತ್ತು ದಿನಗಳ ಬಳಿಕ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ. ಸುಪ್ರೀಂ ಕೋರ್ಟ್ನಲ್ಲಿ ಸುದೀರ್ಘ ವಿಚಾರಣೆ, ಸಾಲು ಸಾಲು ಪ್ರಶ್ನೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಕೊಲೆ ಆರೋಪಿ ದರ್ಶನ್ ಸೇರಿ 7 ಆರೋಪಿಗಳು ಜಾಮೀನಿನ ಮೇಲೆ ಹೊರಗಿದ್ದಾರೆ. ಹೈಕೋರ್ಟ್ ಆದೇಶವನ್ನೇ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಮೇಲ್ಮನವಿ ಸಲ್ಲಿಸಿದೆ. ಮೊನ್ನೆಯಷ್ಟೇ ವಿಚಾರಣೆ ಮಾಡಿ ಇಂದಿಗೆ ಮುಂದೂಡಲಾಗಿತ್ತು. ಇದೀಗ ಇಂದು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದೆ. ಮೊದಲಿಗೆ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ್ ಲೂಥ್ರಾ ವಾದ ಮಂಡಿಸಿದ್ರು. ಈ ವೇಳೆ 17 ಜನರಲ್ಲಿ 7 ಜನರ ಜಾಮೀನು ರದ್ದಾಗಬೇಕೆಂದು ಬಯಸಿದ್ದೀರಾ ಅಂತ ನ್ಯಾಯಮೂರ್ತಿಗಳು ಪ್ರಶ್ನಿಸಿದ್ರು. ಈಗ ದೋಷಾರೋಪ ಪಟ್ಟಿ ದಾಖಲಾಗಿದೆಯೇ? 17 ಜನರಲ್ಲಿ 7 ಜನರ ಜಾಮೀನು ರದ್ದಾಗಬೇಕೆಂದು ಬಯಸಿದ್ದೀರಾ? ಕೇವಲ ಸಾಂದರ್ಭಿಕ ಸಾಕ್ಷಿಯ ಆಧಾರದ ಮೇಲೆ ಕೇಸ್ ದಾಖಲಾಗಿದೆಯೇ? 7 ಜನರ ಜಾಮೀನು ಆದೇಶವಾದ ಬಳಿಕ ಇನ್ನಷ್ಟು ಜನರ ಜಾಮೀನಾಗಿದೆ. ಸದ್ಯಕ್ಕೆ ಈ 7 ಜನರ ಜಾಮೀನು ರದ್ದಿಗೆ ಅರ್ಜಿ ಸಲ್ಲಿಸಿದ್ದೇವೆ. ಕೊಲೆ ಆರೋಪಿ ದರ್ಶನ್ಗೆ ಕ್ರಿಮಿನಲ್ ಹಿನ್ನೆಲೆ ಇದೆಯಂತ ಸಿದ್ಧಾರ್ಥ್ ಲೂಥ್ರಾ ವಾದ ಮುಂದಿಟ್ರು. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲ ಸಂದೇಶ ಕಳುಹಿಸುತ್ತಿದ್ದ. A3ಗೆ ಈ ವಿಷಯ ತಿಳಿಸಿದ್ಲು. ಆತ ದರ್ಶನ್ಗೆ ವಿಷಯ ತಿಳಿಸಿದ. ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ದಾರಿಯಲ್ಲಿ ಡ್ರಿಂಕ್ಸ್ ಮಾಡಿದ್ರು. ನಂತರ ಶೆಡ್ಗೆ ಕರೆತಂದು ಹಲ್ಲೆ ಮಾಡಿದ್ರು. ದರ್ಶನ್ಗೆ ಕ್ರಿಮಿನಲ್ ಹಿನ್ನೆಲೆ ಇದೆ. ದರ್ಶನ್ ಪವಿತ್ರ ಗೌಡ ಹಲ್ಲೆಯಿಂದಲೇ ರೇಣುಕಾಸ್ವಾಮಿ ಮೃತಪಟ್ಟಿದ್ದಾನೆ ಅಂತ ಸಿದ್ಧಾರ್ಥ್ ಲೂಥ್ರಾ ಪ್ರಸ್ತಾಪಿಸಿದ್ರು. ಪವನ್ ಸೂಚನೆ ಮೇರೆಗೆ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಲಾಯಿತು. ದರ್ಶನ್, ಪವಿತ್ರ ಗೌಡ ಮತ್ತಿತರರು ಶೆಡ್ಗೆ ಬಂದು ಹಲ್ಲೆ ಮಾಡಿದ್ರು. ಹಲ್ಲೆಯಿಂದಾಗಿ ರೇಣುಕಾಸ್ವಾಮಿ ಮೃತಪಟ್ಟಿದ್ದಾನೆ. ಹೈಕೋರ್ಟ್ ಆದೇಶದ ಬಗ್ಗೆ ಸುಪ್ರೀಂ ಕಳವಳ. ಜಾಮೀನು ಆದೇಶ ನೀಡಿರೋ ರೀತಿ ನೋವುಂಟು ಮಾಡಿದೆಯೆಂದ ಕೋರ್ಟ್. ಇನ್ನು ರೇಣುಕಾಸ್ವಾಮಿ ಕೇಸ್ನಲ್ಲಿ ಕರ್ನಾಟಕ ಹೈಕೋರ್ಟ್ ನೀಡಿರೋ ಜಾಮೀನು ಆದೇಶದ ಬಗ್ಗೆ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ಹೈಕೋರ್ಟ್ ಆರೋಪಿಗಳನ್ನು ದೋಷಮುಕ್ತಗೊಳಿಸುವಂತೆ ಆದೇಶ ನೀಡಿದೆ ಅಲ್ವೇ? ಎಲ್ಲ ಕೇಸುಗಳಲ್ಲೂ ಇದೇ ರೀತಿಯ ಆದೇಶವನ್ನು ಹೈಕೋರ್ಟ್ ನೀಡುತ್ತದೆಯೇ? ಆದೇಶ ನೀಡಿರುವ ರೀತಿ ನಮಗೆ ನೋವುಂಟು ಮಾಡಿದೆ. ಟ್ರಯಲ್ ಕೋರ್ಟ್ ಜಡ್ಜ್ ತಪ್ಪು ಮಾಡಿದ್ದಾರೆ ಅಂದರೆ ನಂಬಬಹುದು, ಆದರೆ ಹೈಕೋರ್ಟ್ ಜಡ್ಜ್ ನೀಡಿರುವ ಕಾರಣಗಳನ್ನು ಒಪ್ಪೋದು ಹೇಗೆ? ಹೈಕೋರ್ಟ್ ಜಾಮೀನು ತೀರ್ಪಿನ ಬಗ್ಗೆ ಸುಪ್ರೀಂ ಕೋರ್ಟ್ ಅಸಮಾಧಾನ. ನ್ಯಾಯಬದ್ಧವಾಗಿ ವಿವೇಚನೆ ಬಳಸಿಲ್ಲವೆಂಬುದು ನಮ್ಮ ಕಳವಳವಾಗಿದೆ. ಇನ್ನು ಕೊಲೆ ಆರೋಪಿ ದರ್ಶನ್ ಪರ ವಕೀಲ ಸಿದ್ಧಾರ್ಥ್ ದವೆ ವಾದ ಮಂಡಿಸಿದ್ರು. ಬಟ್ಟೆಗಳನ್ನು 3 ದಿನಗಳ ಬಳಿಕ ವಶಕ್ಕೆ ಪಡೆದಿದ್ದಾರೆ. ಮಹಜರ್ ವೇಳೆ ರಕ್ತದ ಕಲೆ ಕಂಡು ಬಂದಿಲ್ಲ. ಫೊರೆನ್ಸಿಕ್ನಲ್ಲಿ ರಕ್ತದ ಕಲೆ ಕಂಡು ಬಂದಿದೆ ಎಂದು ಹೇಳ್ತಿದ್ದಾರೆ. ಆದರೆ ಇದ್ಯಾವುದನ್ನು ನಂಬಲು ಸಾಧ್ಯವಿಲ್ಲವೆಂದು ಸಿದ್ಧಾರ್ಥ್ ದವೆ ವಾದ ಮಂಡಿಸಿದ್ರು. ಬಟ್ಟೆಗಳನ್ನು 3 ದಿನಗಳ ಬಳಿಕ ವಶಕ್ಕೆ ಪಡೆದಿದ್ದಾರೆ. ಅಷ್ಟರಲ್ಲಿ ಬಟ್ಟೆಗಳನ್ನು ಒಗೆದು ಒಣ ಹಾಕಲಾಗಿತ್ತೆಂದು ಹೇಳಲಾಗಿದೆ. ಮಹಜರ್ ವೇಳೆ ರಕ್ತದ ಕಲೆ ಕಂಡು ಬಂದಿಲ್ಲ. ಫೊರೆನ್ಸಿಕ್ನಲ್ಲಿ ರಕ್ತದ ಕಲೆ ಕಂಡು ಬಂದಿದೆ ಎಂದು ಹೇಳುತ್ತಿದ್ದಾರೆ. ಇದ್ಯಾವುದನ್ನು ನಂಬಲು ಸಾಧ್ಯವಿಲ್ಲ. ಪುನೀತ್ 12 ದಿನಗಳ ಕಾಲ ನಾಪತ್ತೆಯಾಗಿದ್ದರ ಬಗ್ಗೆ ಸಂಶಯವಿದೆ. ಹೇಳಿಕೆ ನೀಡುವವನಾಗಿದ್ದರೆ ಘಟನೆ ಬಳಿಕವೇ ನೀಡುತ್ತಿದ್ದ. ಅಲ್ಲದೆ ಸಿಸಿಟಿವಿ ಬಗ್ಗೆ ಏನು ಹೇಳುತ್ತೀರಿ ಅಂತ ಜಡ್ಜ್ ಕೇಳಿರೋ ಪ್ರಶ್ನೆಗೆ ಉತ್ತರಿಸಿದ ಸಿದ್ಧಾರ್ಥ್ ದವೆ ಕಾರಿನಲ್ಲಿ ಇರುವವರ ಬಗ್ಗೆ ಯಾವುದೇ ಗುರುತು ಪತ್ತೆಯಾಗಿಲ್ಲ ಎಂದಿದ್ದಾರೆ. ಕೊಲೆ ಪ್ರಕರಣದ ವಿಚಾರಣೆ ಹಾಗೂ ಸಾಕ್ಷಿಗಳ ಬಗ್ಗೆ ಪ್ರಶ್ನೆ ಮಾಡಿದ ಜಡ್ಜ್ ವಿಚಾರಣೆ ಮುಗಿಯಲು ಎಷ್ಟು ಸಮಯ ಬೇಕಾಗುತ್ತೆ ಅಂತ ಪ್ರಶ್ನಿಸಿದ್ರು. ಮಿಸ್ಟರ್ ಲೂಥ್ರಾ, 272 ಸಾಕ್ಷಿಗಳನ್ನು ಏಕೆ ಹೆಸರಿಸಲಾಗಿದೆ? ಇಷ್ಟೊಂದು ಸಾಕ್ಷಿಗಳ ಟ್ರಯಲ್ ಮುಗಿಯಲು ಎಷ್ಟು ಸಮಯ ಬೇಕಾಗಲಿದೆ? ವಿಶೇಷ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಜೊತೆ ಮಾತನಾಡಿದೆ. ದಿನನಿತ್ಯವೂ ಕೇಸ್ನ ಟ್ರಯಲ್ ನಡೆಸಬಹುದು. 65 ಸಾಕ್ಷಿಗಳ ವಿಚಾರಣೆ ಮಾತ್ರ ಮಾಡುತ್ತಾರೆ. 6 ತಿಂಗಳಲ್ಲಿ ಕೇಸ್ ವಿಚಾರಣೆ ಮುಗಿಸಬಹುದು ಅಂತ ಕೋರ್ಟ್ಗೆ ಉತ್ತರ ನೀಡಿದ್ರು. ಎಲ್ಲ ಆರೋಪಿಗಳು ಲಿಖಿತ ವಾದಾಂಶವಿದ್ದರೆ 3 ಪುಟ ಮೀರದಂತೆ 1 ವಾರದೊಳಗೆ ಸಲ್ಲಿಸಿ. ಹೈಕೋರ್ಟ್ ಮಾಡಿದ ತಪ್ಪನ್ನು ನಾವು ಮಾಡೋದಿಲ್ಲ. ನಾವು ಆರೋಪಿಗೆ ಶಿಕ್ಷೆಯನ್ನು ನೀಡೋದಿಲ್ಲ, ನಿರ್ದೋಷಿ ಅಂತ ಆದೇಶನೂ ಹೇಳೋದಿಲ್ಲ. ಜಾಮೀನು ರದ್ದು ಮಾಡಬೇಕೇ ಬೇಡವೇ ಎಂಬುದಷ್ಟೇ ತೀರ್ಮಾನಿಸ್ತೇವೆ. 2 ಎಂದು ಅಭಿಪ್ರಾಯಪಟ್ಟ ಸುಪ್ರೀಂ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿ ಇನ್ನು ಕನಿಷ್ಠ 10 ದಿನಗಳ ಬಳಿಕವಷ್ಟೇ ಸುಪ್ರೀಂ ಕೋರ್ಟ್ ಆದೇಶವನ್ನ ನಿರೀಕ್ಷಿಸಬಹುದಾಗಿದೆ. ಸುಪ್ರೀಂ ಕೋರ್ಟ್ ದರ್ಶನ್ ಜಾಮೀನು ರದ್ದುಪಡಿಸುತ್ತೋ ಅಥವಾ ಜಾಮೀನು ಮುಂದುವರಿಸುತ್ತೋ ಅನ್ನೋದು 10 ದಿನಗಳ ಬಳಿಕ ತಿಳಿಯಲಿದೆ. ರಮೇಶ್, TV9 ಬೆಂಗಳೂರು.